ಗೆಳೆಯರೇ, ಒಂದು ಇಂತಹ ರೋಗ ಇವತ್ತಿಗೂ ಲಕ್ಷಾಂತರ ಪ್ರಾಣಗಳನ್ನು ತೆಗೆದುಕೊಳ್ಳುತ್ತಿದೆ. ಮತ್ತೆ ಇದರ ಬಗ್ಗೆ ಯಾರು ಕೂಡ ಮಾತನಾಡುತ್ತಾನೇ ಇಲ್ಲ. ಹೌದು ಗೆಳೆಯರೇ, ನಿಮಗಿದು ಗೊತ್ತಾ? ಜಗತ್ತಿನಲ್ಲಿ ಟಿಬಿ ಹೆಚ್ಚುವರಿ 4500 ಜನರು ಪ್ರಾಣವನ್ನು ಕಳೆದುಕೊಳ್ಳುತ್ತಿದ್ದಾರೆ. ಮತ್ತೆ 30,000 ಹೊಸ ಜನರು ಇದರ ಬಲೆಯಲ್ಲಿ ಬೀಳುತ್ತಿದ್ದಾರೆ. ಆದರೆ ಅಚ್ಚರಿ ಪಡುವಂತ ವಿಷಯ ಇದಾಗಿದೆ, ಹಲವು ಜನರು ಈ ಟಿಬಿಯ ಬಗ್ಗೆ ಮಾಹಿತಿಯನ್ನು ಇಟ್ಟುಕೊಂಡಿರುವುದೇ ಇಲ್ಲ. ಮತ್ತೆ ಇಂಡಿಯಾದಲ್ಲಿ 22.5% ಜನರು ಈ ಟಿಬಿಯ ಬಲೆಗೆ ಬಿದ್ದಿದ್ದಾರೆ. ಆದರೆ ಕೆಲವು ಜನರಿಗೆ ಇದರ ಲಕ್ಷಣಗಳು ಮತ್ತೆ ಇದನ್ನು ಹರಡುವ ರೀತಿಯ ಬಗ್ಗೆ ಗೊತ್ತೇ ಇರುವುದಿಲ್ಲ. ಮತ್ತೆ ನಿಮಗೇನಾದರೂ ತುಂಬಾ ದಿನಗಳಿಂದ ಕೆಮ್ಮು ಇದೆಯಾ? ಮತ್ತೆ ಅದು 3 ವಾರಕ್ಕಿಂತ ಹೆಚ್ಚು ಇದೆಯಾ? ಅಥವಾ ನಿಮಗೆ ಎದೆಯಲ್ಲಿ ನೋವಿದೆಯಾ? ಮತ್ತೆ ಸಂಜೆ ಹೊತ್ತಲ್ಲಿ ಸಣ್ಣಗೆ ಜ್ವರ ಬರುತ್ತಿದೆಯಾ? ಮತ್ತೆ ರಾತ್ರಿ ಹೊತ್ತಲ್ಲಿ ಬೆವರು ಬರುತ್ತಿದ್ದರೆ, ಮತ್ತೆ ದೇಹದ ತೂಕ ಕಡಿಮೆ ಆಗುತ್ತಿದ್ದರೆ, ಮತ್ತೆ ನಿಮಗೆ ಹಸಿವು ಕಡಿಮೆ ಆಗುತ್ತಿದ್ದರೆ ತಿಳಿದುಕೊಳ್ಳಿ, ಇದು ಟಿಬಿ ಆಗಿರಬಹುದು. ಟಿಬಿ ಗಾಳಿಯ ಮೂಲಕವಾಗಿ ಹರಡುತ್ತದೆ. ಮತ್ತೆ ಒಬ್ಬ ಆಕ್ಟಿವ್ ಟಿಬಿ ಇರುವ ಮನುಷ್ಯ ಕೆಮ್ಮು ಅಥವಾ ಸೀನು ಮತ್ತೆ ಮಾತನಾಡುವಾಗ ಟಿಬಿಯ ಬ್ಯಾಕ್ಟೀರಿಯಾ ಗಾಳಿಯಲ್ಲಿ ಸುತ್ತಮುತ್ತಲಿನ 4 ಕಡೆಯಲ್ಲಿ ಹರಡುತ್ತದೆ. ಇದರಿಂದ ಸುತ್ತಮುತ್ತಲಿನ ಜನರಿಗೆ ಟಿಬಿ ಆಗುವ ಸಂಭವ ಜಾಸ್ತಿ ಇರುತ್ತದೆ. ಟಿಬಿ ಒಂದು ಗಂಭೀರವಾದಂತ ರೋಗವಾಗಿದೆ. ಆದರೆ ಇದನ್ನು ಸರಿಯಾದ ಸಮಯದಲ್ಲಿ ಗುರುತಿಸಿದರೆ ಇದರಿಂದ ಕಾಪಾಡಿಕೊಳ್ಳಬಹುದು. ನಿಮ್ಮದು ಮತ್ತೆ ನಿಮ್ಮವರ ಕಾಳಜಿ ವಹಿಸಿ, ಮತ್ತೆ ಟಿಬಿಯ ಬಗ್ಗೆ ಜಾಗರೂಕರಾಗಿ. ಮತ್ತೆ ಈ ರೀಲನ್ನು ಎಲ್ಲರೊಂದಿಗೆ ಶೇರ್ ಮಾಡಿ, ಯಾಕೆಂದರೆ ಜನರಲ್ಲಿ ಟಿಬಿಯ ಬಗ್ಗೆ ಜಾಗರೂಕತೆ ಮೂಡಲಿ.